ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಮಿತಾ ಕುಂದಾಪುರ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ನೀವೇನಾದರೂ ನನ್ನ ಅಕೌಂಟ್ನ ಫಸ್ಟ್ ಟೈಮ್ ಕಾಣ್ತಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಮೈಸೂರು ಹೋಗ್ತಿದ್ದೆ. ಎಂತಕ್ಕೆ ಹೋಗ್ತಿದ್ದೆ ಅಂತ ಗೊತ್ತಾಯ್ತಾರೆ ಪೂರ್ತಿ ವಿಡಿಯೋ ಕಾಣಿ. ಬೆಳಿಗ್ಗೆ 2 ಗಂಟೆಗೆ ರೆಡಿ ಆದೆ. ಫ್ರೆಂಡ್ಸ್ ಬಂದು ನನ್ನ ಪಿಕ್ ಮಾಡ್ರು. ನಮ್ಮ ಪಯಣ ಸ್ಟಾರ್ಟ್ ಆಯ್ತು. ಕರೆಕ್ಟ್ ಒಂದು 5 ಗಂಟೆ ಅಷ್ಟೊತ್ತಿಗೆ ಟೀ ಕುಡುವ ಅಂದು ಒಂದು ಸಣ್ಣ ಬ್ರೇಕ್ ತಗೊಂಡು ಅಲ್ಲಿ ನಾನು ಒಂದು ಕಾಫಿ ಮತ್ತು ಚಸ್ಕ ಬಿಸ್ಕೆಟ್ ತಗೊಂಡೆ. ಹಾಗೆ ಒಂದು 2 ಕೋಡ್ ಬಳಿಯೂ ತಿಂದೆ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದೆ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಿತ್ತು. ಸನ್ರೈಸ್ ಆಪಕ್ಕೂ ಮೈಸೂರು ರೀಚ್ ಆಯ್ತು. ಬೆಳಿಗ್ಗೆ ಬೇಗ ದರ್ಶನ ಮಾಡ್ಕೊಂಡಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂತು. ಸ್ಟಾರ್ಟಿಂಗು ಅಷ್ಟು ಜನ ಇರಲಿಲ್ಲ. ದೇವಸ್ಥಾನ ಹತ್ರ ಬಪ್ಪಕ್ಕೂ ನೀವೇ ಕಾಣಿ ಇಷ್ಟು ಜನ ಇದ್ರು. 45 ನಿಮಿಷ ಲೈನಲ್ಲಿ ನಿಂತ್ಕೊಂಡು ಒಂದೊಳ್ಳೆ ದರ್ಶನ ಮಾಡ್ಕೊ ಬಂತು. ಅಲ್ಲಿಂದ ಒಂದು ಮನೆ ಹೋಗ್ಲಿಗೆ ಹೊಯ್ಕಂತ ಹೊರಡ್ತು. ಮಧ್ಯೆ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಗಿಫ್ಟ್ ತಕೊಂಬ ಅಂತ ಗಿಫ್ಟ್ ಅಂಗಡಿ ಹುಡ್ಕೋಕ್ ಸ್ಟಾರ್ಟ್. ಇದು ಅಲ್ಸೂರು. ಇಲ್ಲಿ ಯಾವ ಬದಿ ಕಂಡ್ರು ಚಿನ್ನದ ಅಂಗಡಿ, ಆಗ ಇಲ್ಲೊಂದು ಎಲ್ಲ ಬದಿ ಕಂಡ್ರು ಚಿನ್ನದ ಅಂಗಡಿಗಳೇ, ಎಲ್ಲಿ ಕಂಡ್ರು ಚಿನ್ನದ ಅಂಗಡಿಗಳೇ. ಮತ್ತು ಅಲ್ಲಿಂದ ಒಂದು ಪಾತ್ರದ ಅಂಗಡಿ ಬಂತು. ಅಲ್ಲಿ ಓನರು ಕಣ್ಣಂಗೆ ಕಾಮ್ಕಿರ್ಲಿಲ್ಲ. ಕಡಿಗಂತೂ ಇಂತೂ ಬಂದರು. ಅಲ್ಲೇ ಗಿಫ್ಟ್ ತಕೊಂಡು ಪ್ಯಾಕ್ ಮಾಡಿಸಿ ಕಂಗ್ರ್ಯಾಚುಲೇಷನ್ ಅಂತ ಬರ್ದ್ವಿ. ಇಲ್ಲ ಪ್ರಮಾಣಲ್ಲೂ ಬರಲ್ಲ, ಕ್ಯಾಶಲ್ ಕೂತಿ ಆ ಥರ ಸುಳ್ಳು ಹೇಳಲ್ಲ. ಇಲ್ಲ ನನ್ನ ಹತ್ರ ಖಂಡಿತ 500 ರೂಪಾಯಿ ಕಮ್ಮಿ ಕೇಳಿ. ಇಲ್ಲ ಅದೇ ನನ್ನ ಲಾಭ ಹೇಳ್ತೀನಿ ಕೇಳಿ. ಇಲ್ಲ 1500 ಕೊಡಿ ಸಾಕು. ಅದೇ 50 ರೂಪಾಯಿ ನನ್ನ ಲಾಭ. 100 ಇಲ್ಲ ಸರ್, ಒಂದು ರೂಪಾಯಿ ಮರದ್ಮೇಲೆ ಅಟ್ಲೀಸ್ಟ್ ಒಂದು 100 ರೂಪಾಯಿ ಬೇಡ ಸರ್, ನೀವೇ ಹೇಳಿ. ಮನೆ ಹೋಗ್ಲು ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಅಲ್ಲಿಂದ ಹಳ್ಳಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಕತ್ತಿ ತಕ ಹೊರಡ್ತು. ಜೋಗಿ ಮಗ ಅಲ್ಲಿ ಕುತ್ಕೊಂಡೆ ಜೋಗಿ ತಮ್ಮ ಬೋಗಿ ತಲೆಗಳು ಉಳಿಸೋದೇ ಇವತ್ತು. ಬೊಂಡದ್ದು ಬೊಂಡ ಅಂದ್ರೆ ಬೋಂಡ ಅಲ್ಲ ಅಂತ ಬೋಂಡ ಅಲ್ಲ, ಬೊಂಡ ಅದು ಎಳ್ನೀರಿಗೆ ಬೋಂಡ ಅಂತ ಹೇಳ್ತೀವಿ. ನೆಲಗಡ್ಲೆ ಕೇಳಿದೆ, ಯಾವುದು ನೆಲಗಡ್ಲೆ ನನಗೆ ಗೊತ್ತಿಲ್ಲ. ಆಮೇಲೆ ಯೋಚನೆ ಮಾಡಿ ಗೂಗಲ್ ಸರ್ಚ್ ಮಾಡಿ ಶೇಂಗಾ, ಹಸಿ ಶೇಂಗಾ ಅಂದೆ. ಪೀನಟ್ ಅಂತ ಕೇಳಿಲ್ಲ. ನೆಲಗಡ್ಲೆ ಯಾವ್ದು ನೆಲಗಡ್ಲೆ? ಪೀನಟ್ ಬ್ರೋ, ನೆಲಗಡ್ಲೆ ಬಾಯಿಗೆ ಹಾವು ಕಚ್ಬೇಕು. ಇದು ಏನದು ಒಯ್ಲಿನ್ನು ಮತ್ತೆ ಮಧ್ಯಾಹ್ನ ಊಟ ಮುಗಿಸಿ ಬೆಂಗಳೂರು ಬದಿಗೆ ಹೊರಡ್ತು. ಬಪ್ಪತ್ತಿಗೆ ಒಂದು ಒಳ್ಳೆ ಕಾರ್ ಮ್ಯೂಸಿಯಂ ಕಣ್ಣಿಗೆ ಬಿತ್ತು. ಬರೀ 75 ರೂಪಾಯಿಗೆ ಎಂಟ್ರಿ ಟಿಕೆಟ್ ಕೊಟ್ಟು ಒಳಗೆ ಬಂತು. ಲಾಬಿ ಮಾತ್ರ ಸಖತ್ ದೊಡ್ಡದಿತ್ತು. ನಾನು ಹುಟ್ಟಕ್ಕೆ ಮುಂಚೆ ಇದ್ದದ ಕಾರೆಲ್ಲ ಇಲ್ಲೇ ಕಾಂಬುಗೆ ಸಿಕ್ತು. ಇಲ್ಲ ಮೊದಲು ಕಣ್ಣಿಗೆ ಬಿದ್ದದ್ದೇ ಟೈರ್ ಎವಲ್ಯೂಷನ್. ಮರದ ಟೈರಿಂದ ರಬ್ಬರ್ ಟೈರ್ವರೆಗೂ ಹೆಂಗಾಯ್ತಂತ ಕಾಣ್ತು. ಅದಾದ್ಮೇಲೆ ಹಳೆ ಕಾಲದ ಎಲ್ಲ ಕಾರ್ಗಳು ಇದ್ದಿತ್ತು. ಕಾರಿನ ಪಾರ್ಟ್ಸ್, ಗೇರ್ ಬಾಕ್ಸ್, ಇಂಜಿನ್ ಎಲ್ಲ ಕಾಣ್ತು. ಹಾಗೆ ಮುಂದೆ ನಡೀತಾ ಬಪ್ಪು ಎಲ್ಲ ಕಾರಲ್ಲೂ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಮತ್ತು ಕಾರಿನ ಸ್ಪೆಸಿಫಿಕೇಶನ್ ಬರ್ದಿದ್ದು. ಹಾಗೆ ಮುಂದೆ ಬಂದ್ರೆ ರೈಟ್ ಕಂಡ್ರೆ ಬೈಕ್ ಸೆಕ್ಷನು ಇದ್ದಿತ್ತು. ಇಲ್ಲಿ ನಮ್ಮ ಹುಡುಗರಿಗೆ ಫೇವ್ರೆಟ್ ಯಮಹ SD RX ಬೈಕ್ ಎಲ್ಲ ಇದ್ದಿತ್ತು. ಇದನ್ನೆಲ್ಲ ಕಂಡ್ರ ಮೇಲೆ 75 ರೂಪಾಯಿ ಕೊಟ್ಟೋದಕ್ಕೂ ಮೋಸನೇ ಇಲ್ಲ ಅಮ್ಮಂಗೆ ಆಯ್ತು. ಅಲ್ಲಿಂದ ಕೆಳಗೆ ಬೇರೆ ಬೇರೆ ಗಾಡಿ ಎಲ್ಲ ಇದ್ದಿತ್ತು. ಆರ್ಮಿಗೆಲ್ಲ ಯೂಸ್ ಮಾಡೋದೆಲ್ಲ ಇದ್ದಿತ್ತು. ಹಾಗೆ ಕೆಳಗೆ ಬಂದರೆ ಹಳೆ ಕಾಲದಲ್ಲಿ ಯೂಸ್ ಮಾಡೋ ಪಾತ್ರೆ ಪಗಡಿ ಎಲ್ಲ ಇದ್ದಿತ್ತು.
ಹಾಗೆ ಹಳೆ ಕಾಲದ ಕ್ಯಾಮ್ರಾ, ಟೆಕ್ನಾಲಜಿ, ದೋಣಿ, ಕಾಯಿನ್, ಲಿಪಿ ಒಂದು ಸಾಲ ಹೈಸ್ಕೂಲಿಗೆ ಹೋಗಿ ಬಂದಂಗೆ ಆಯ್ತು. ಯಾಕಂದ್ರೆ ಅಲ್ಲೇ ಅಲ್ಲ ಇದನ್ನೆಲ್ಲ ನಾವು ಕಲ್ತದ್ದು. ಇನ್ನೂ ಹೇಳ್ತಾ ಇದ್ರೆ ನಿಮಗೂ ಬೋರ್ ಆಯ್ತು. ಒಂದೊಳ್ಳೆ 1 ಡೇ ಟ್ರಿಪ್ಪಿಗೆ ಈ ಪ್ಲೇಸ್ನ ಸಜೆಸ್ಟ್ ಮಾಡ್ತೆ. ಆಮೇಲೆ ಬೆಂಗಳೂರು ರೀಚ್ ಆಗ್ತಾ 8 ಗಂಟೆ ಆಯ್ತು. ಅಲ್ಲೊಂದು ಮತ್ತೆ ಕಾಫಿ ಕುಡಿದು ಮತ್ತೆ ಹಾಗೆ ಉಣ್ಕೊಂಡು ಮನೆಗೆ ಬಂದೆ. ಮತ್ತು ಫ್ರೆಶನ್ ಅಪ್ ಆಗಿ ಕಾಲಿಗೆ ಒಲಿನಿ ಹಚ್ಕೊಂಡು ಲೈಟ್ ಆಫ್ ಮಾಡಿ ಬಿತ್ಕಂಡು. ಈ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.